ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 ಬಿಗ್ ಬ್ರೇಕಿಂಗ್ ನ್ಯೂಸ್. CSK ಟೀಮ್ಗೆ ಯಾರು ಆಡ್ತಾರೆ ಗುರು ನಂಬರ್ 3 ಸ್ಲಾಟ್ ಅಲ್ಲಿ? CSK ಟೀಮ್ ಅಫಿಷಿಯಲ್ ಆಗಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಆಗಿ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಈ ಒಂದು ನ್ಯೂಸ್ ಕೇಳಿದ್ರೆ ಒಂದು ಬಿಗ್ ಬೂಸ್ಟ್. ಸೆಕೆಂಡ್ ಅಪ್ಡೇಟು ಸೂರ್ಯಕುಮಾರ್ ಯಾದವ್ ಅವರ ಬಿಗ್ ಅಪ್ಡೇಟು ಮತ್ತು ಥರ್ಡ್ DC-ಗೆ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫೋರ್ತ್ ಅಂಡ್ ಫೈನಲಿ RCB ಟೀಮ್ಗೆ ಯಾರು ಆಗ್ತಾರೆ ಗುರು ಫೋರ್ತ್ ಓವರ್ಸೀಸ್ ಪ್ಲೇಯರು? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಗೆ ರೆಕಮೆಂಡ್ ಆಗುತ್ತೆ ಗುರು. ಅದ್ರಗೋಸ್ಕರ ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ CSK ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟು. CSK ಟೀಮ್ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ IPL ಆಕ್ಷನಲ್ಲಿ ಒಂದು ಕ್ವಾಲಿಟಿ ಪ್ಲೇಯರ್ನ ಪಿಕ್ ಮಾಡಿದ್ರು. ಯಾರಪ್ಪ ಅಂದರೆ ಅದು ರಚಿನ್ ರವೀಂದ್ರ ಅವ್ರನ್ನ. ಅದು ಕಡಿಮೆ ಪ್ರೈಸ್ಗೆ ಬಂದಿದ್ರು. ಅದು ಮಾತ್ರ ಹ್ಯೂಜ್ ಸರ್ಪ್ರೈಸ್. ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಹೈ ಪ್ರೈಸ್ಗೆ ಹೋಗ್ತಾರೆ ಅಂತೇಳಿ. ಆದರೆ ಕಡಿಮೆ ಪ್ರೈಸ್ಗೆ ಹೋದ್ರು. ಒಂದು ಬಿಗ್ ಬೂಸ್ಟ್ CSK ಟೀಮ್ಗೆ. ಸೊ ಅದೇ ರೀತಿಯಾಗಿ ಈಗ ರಚಿನ್ ರವೀಂದ್ರ ಬಂದರೆ ಅಂದರೆ ಯಾವ ಪ್ಲೇಸಿಗೆ ಆಡ್ತಾರೆ ಗುರು? ಓಪನಿಂಗ್ ಆಡ್ತಾರ ಅಥವಾ ನಂಬರ್ 3 ಅಲ್ಲಿ ಆಡ್ತಾರ ಅಥವಾ ಯಾವ ಪ್ಲೇಸಿಗೆ ಆಡ್ತಾರೆ ಅಂತೇಳಿ ಪ್ರತಿಯೊಬ್ಬ CSK ಫ್ಯಾನ್ಸ್ ಡೌಟ್ ಇದ್ರು. ಯಾಕೆಂದರೆ ಓಪನಿಂಗ್ ಸ್ಲಾಟಲ್ಲಿ ಅಲ್ಲಿ ಮಾತ್ರ ಡೆವನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಇದ್ದಾರೆ ಮತ್ತು ನಂಬರ್ 3 ಅಲ್ಲಿ ಅಜಿಂಕ್ಯ ರಹಾನೆ ಇದ್ದಾರೆ. ಸೊ ಹಾಗಾದರೆ ಯಾವ ಪ್ಲೇಸಿಗೆ ಆಡ್ತಾರೆ ಅಂತ ಒಂದು ಡೌಟ್ ಇತ್ತು. ಈಗ ಮಾತ್ರ CSK ಮ್ಯಾನೇಜ್ಮೆಂಟು ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. CSK ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರೆ, ನಾವು ಮಾತ್ರ ಓಪನಿಂಗ್ ಜೋಡಿ ಡೆವನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಆ ಒಂದು ಸೂಪರ್ಬ್ ಜೋಡಿಯನ್ನು ಚೇಂಜ್ ಹತ್ರ ಮಾಡೋಕ್ಕಾಗಲ್ಲ ಗುರು. ಆ ಥರ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದ್ರಗೋಸ್ಕರ ಸೊ ಬರುವಂತಹ IPL 2024 ಅಲ್ಲಿ ನಂಬರ್ 3 ಆಗಿ ರಚಿನ್ ರವೀಂದ್ರ ಅವ್ರನ್ನ ಆಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಲ್ಲಿ ಸುರೇಶ್ ರೈನಾಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟು ಅದು ರಚಿನ್ ರವೀಂದ್ರ ಅಂತ ಹೇಳ್ತಾ ಇದ್ದಾರೆ. ವಿಚ್ ಮೀನ್ಸ್ ಬರುವಂತಹ IPL 2024 ಅಲ್ಲಿ ಓಪನಿಂಗ್ ಆಡ್ತಾರೆ ಡೆವನ್ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್. ನಂಬರ್ 3 ಅಲ್ಲಿ ರಚಿನ್ ರವೀಂದ್ರ ಬಿಗ್ ಬೂಸ್ಟು, ಒಂದು ಕ್ವಾಲಿಟಿ ಪ್ಲೇಯರು. ಅದೇ ರೀತಿಯಾಗಿ ನಂಬರ್ 4 ಅಲ್ಲಿ ಸೊ ಮೇ ಬಿ ಇಲ್ಲಿ ಶಿವಮ್ ದುಬೆ ಆಡಬಹುದು. ನಂಬರ್ 5 ಡೆರೆಲ್ ಮಿಚೆಲ್ ಆಡ್ತಾರೆ. ಬೆನ್ ಸ್ಟೋಕ್ಸ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟು. ಈ ಒಂದು ಸ್ಪಿನ್ ಕಂಡೀಷನಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಡೆರೆಲ್ ಮಿಚೆಲ್ ಅವರು. ಸೊ ನಂಬರ್ 6 ಅಲ್ಲಿ ರವೀಂದ್ರ ಜಡೇಜಾ. ನಂಬರ್ 7 ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ. ಸೊ ಈ ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಸೂಪರ್ಬ್ ಆಗಿದೆ. ಅಲ್ಲಿ ಮುಂಬೈ ಇಂಡಿಯನ್ಸ್ ಇದೆ ಮತ್ತು RCB ಇದೆ. ಅದೇ ರೀತಿಯಾಗಿ CSK ಟೀಮ್ ಮಾತ್ರ ಬ್ಯಾಟಿಂಗಲ್ಲಿ ಫೈರ್ ಪವರ್ ಕಾಣ್ತಿದೆ ಗುರು ಬರುವಂತಹ IPL 2024 ಅಲ್ಲಿ. ಸೊ ಒಂಥರ ಬ್ಯಾಟಿಂಗ್ ಪ್ಯಾರಡೈಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ಮಾತ್ರ ರಚಿನ್ ರವೀಂದ್ರ ನಂಬರ್ 3 ಆಡಿದ್ರೆ ಅಜಿಂಕ್ಯ ರಹಾನೆ ಅವರಿಗೆ ಗೇಟ್ ಪಾಸ್ ಕೊಡಬೇಕಾಗುತ್ತೆ ಗುರು. ಸೊ ನಿಮ್ಮ ಪ್ರಕಾರ CSK ಟೀಮ್ ಬರುವಂತಹ IPL 2024 ಅಲ್ಲಿ ರಚಿನ್ ರವೀಂದ್ರ ಅವರಿಗೆ ನಂಬರ್ 3 ಆಡ್ತಾ ಇದ್ದಾರೆ. ಸೊ ಇದೊಂದು ಗುಡ್ ಡಿಸಿಷನ್ ಆಗುತ್ತಾ ಅಥವಾ ಬ್ಯಾಡ್ ಆಗುತ್ತಾ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ. ಸೊ ಸೂರ್ಯಕುಮಾರ್ ಯಾದವ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತದೆ ಗುರು. ಏನಪ್ಪ ಅಂದರೆ ಅವರಿಗೆ ರೀಸೆಂಟ್ ಆಗಿ ಇಂಜುರಿ ಆಗಿದೆ. ಸೊ ಇಲ್ಲಿ ಮಾತ್ರ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಬರುವಂತಹ IPL 2024 ಅಷ್ಟೊತ್ತಿಗೆಲ್ಲ ಸೂರ್ಯಕುಮಾರ್ ಫಿಟ್ ಆ್ಯಂಡ್ ರೆಡಿ ಆಗ್ತಾರೆ ಗುರು. ಸೊ ವಿಚ್ ಮೀನ್ಸ್ ಬರುವಂತಹ IPL 2024 ಅಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಫೈರ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಗುರು. ನೆಕ್ಸ್ಟ್ ಅಪ್ಡೇಟು DC-ಗೆ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಗುರು. ಏನು ಗುರು, DC-ಯಲ್ಲಿ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಮಾಡ್ತಾ ಇದ್ದಾರಲ್ಲ, ಮತ್ತೆ ಯಾಕೆ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಕೇಳ್ತಿರ್ಬೋದು. ಎಸ್, ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ. ಬಟ್ ನಾನು ಮಾತಾಡ್ತಿರೋದು ದುಬೈ ಕ್ಯಾಪಿಟಲ್ಸು. ಸೊ ಈ ಒಂದು ILT20 ಲೀಗಲ್ಲಿ ಡೇವಿಡ್ ವಾರ್ನರ್ಗೆ ಆಸ್ ಎ ಕ್ಯಾಪ್ಟನ್ ಹಾಕಿಸಿ ದುಬೈ ಕ್ಯಾಪಿಟಲ್ ಅವರು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೊ ಈಗ ಮಾತ್ರ ಡೇವಿಡ್ ವಾರ್ನರ್ ODI ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರೆ ಅದ್ರಗೋಸ್ಕರ ಈಗ ಮಾತ್ರ ಫ್ರಾಂಚೈಸಿ ಕ್ರಿಕೆಟ್ನ ಆಡಲು ಇಷ್ಟಪಡ್ತಾ ಇದ್ದಾರೆ. ಸೊ ಅದ್ರಗೋಸ್ಕರ ಈಗ ಮಾತ್ರ ಸೊ ILT20 ಲೀಗಲ್ಲಿ ಕ್ಯಾಪ್ಟನ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೊ ಬರುವಂಥ ಫ್ರಾಂಚೈಸಲ್ಲಿ ಸಹ ಡೇವಿಡ್ ವಾರ್ನರ್ ಪಾರ್ಟಿಸಿಪೇಷನ್ ಮಾಡಬಹುದು ಗುರು. ಸೊ ಫೈನಲಿ RCB ಟೀಮ್ಗೆ ಬರುವಂತಹ IPL 2024 ಅಲ್ಲಿ ಯಾರು ಆಗ್ತಾರೆ ಗುರು ಫೋರ್ತ್ ಓವರ್ಸೀಸ್ ಪ್ಲೇಯರು? ಯಾಕೆ ಅಂದರೆ ಫಾಫ್ ಡು ಪ್ಲೇಸಸ್, ಮ್ಯಾಕ್ಸ್ವೆಲ್ ಮತ್ತು ಕ್ಯಾಮರಾ ಗ್ರೀನು. ಸೊ 3 ಫಾರಿನ್ ಪ್ಲೇಯರ್ ಫಿಕ್ಸ್ ಆಗಿದ್ದಾರೆ. ಈಗ ಮಾತ್ರ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ಬಾಲರ್ನ ಪಿಕ್ ಮಾಡಬೇಕಾಗಿದೆ. ಸೊ ಈಗ ಮಾತ್ರ 4 ಬಾಲರ್ ಇದ್ದಾರೆ ಆಪ್ಷನು. ಸೊ ಫರ್ಗ್ಯೂಸನು ಮತ್ತು ಟಾಮ್ ಕರನು, ಅಲ್ದೇರಿ ಜೋಸೆಫ್, ಅದೇ ರೀತಿಯಾಗಿ ರೀಸ್ ಟೋಪ್ಲಿ. ಸೊ ಈ 4 ಬಾಲರಲ್ಲಿ ಯಾವ ಬಾಲರ್ನ ಪಿಕ್ ಮಾಡಿದ್ರೆ RCB ಟೀಮ್ ಬರುವಂತಹ IPL 2024 ಅಲ್ಲಿ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗುರು. ನನ್ನ ವ್ಯೂನ ಪ್ರಕಾರ ರೀಸ್ ಟೋಪ್ಲರ್ನ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಲಾಸ್ಟ್ ವರ್ಷ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಅಂದರೆ ಇಂಜುರಿಯಿಂದ ಔಟ್ ಆಗಿದ್ರು. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಸಹ ಒಂದು ಒಳ್ಳೆ ಬಾಲಿಂಗ್ ಆಗ್ತಾರೆ. ಅದ್ರಗೋಸ್ಕರ ರೀಸ್ ಟೋಪ್ಲರ್ನ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಮ ಪ್ರಕಾರ ಯಾರನ್ನ ಪಿಕ್ ಮಾಡಿದ್ರೆ ಚೆನ್ನಾಗಿಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.